ಓ ನಮಸ್ಕಾರ ನಾಗಭೂಷಣ್. ನಮಸ್ಕಾರ ರಾಮಚಂದ್ರ ಮೂರ್ತಿ. ನೀವು ಫ್ರೀಯಾಗಿ ಸಿಕ್ಕಿದ್ದು ಭಾಳ ಖುಷಿ ಆಯಿತು ನನಗೆ. ಹಾ, ಎಲ್ಲೋ ಇವತ್ತು ಬಿಸಿಲುಗಾಲ ಅಲ್ವಾ, ಹೌದು ಯಾವ್ದಾರ ಹವಿ ಬಿಡಿ ಹೊಟ್ಟೋಗ್ಬಿಟ್ಟಿರ್ತೀರ ಅನ್ನೋ ಅಂದ್ಕೊಂಡೆ. ಹೌದು. ಹೌದು, ಹೆಂಗೆ ಇವತ್ತು ಏನು ಬಿಸಿಲುಗಾಲ ಯಾರು ಕರೀಲಿಲ್ವೋ? ಇಲ್ಲ, ಇವಾಗ ಸಾಮಾನ್ಯವಾಗಿ ಪ್ರತಿದಿನ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವತ್ತಾದ್ರೂ ಕಂಡು ಬಂದ್ರೆ ನಾವು ಜನ ಕರೀತಾರೆ, ಅವತ್ತು ದಿವಸ ಹೋಗಿ ಅದನ್ನ ರಕ್ಷಣೆ ಮಾಡಿ ಕಾಡಲ್ಲಿ ಬಿಡ್ತಕ್ಕಂಥ ಕೆಲಸ ಮಾಡ್ತಾರೆ. ಓಕೆ. ಅಲ್ಲ, ಈ ಹಾವುಗಳನ್ನ ಹಿಡಿದ ತಕ್ಷಣ ನಿಮ್ಗೆ ಇನ್ನೊಂದು ಏನು ಕೇಳಬೇಕು ಅಂತಂದರೆ, ನಿಮ್ಮ ಹೆಸರಲ್ಲೇ ನಾಗಭೂಷಣ ಅಂದರೆ ನೀವು ಒಂಥರ ಸರ್ಪಭೂಷಣ. ನಿಮಗೆ ಹಾವು ಹಿಡಿಯೋ ಕಲೆ ನಿಮಗೆ ಹುಟ್ಟಿನಿಂದ ಬಂದಿದೆಯೇ ಅಥವಾ ಇಲ್ಲ, ನೀವು ಅಭ್ಯಾಸ ಮಾಡ್ಕೊಂಡ್ರಾ? ನನ್ನ ಹೆಸರು ಬಂದು ಒಂದು ಕೋಇನ್ಸಿಡೆನ್ಸ್ ಅಷ್ಟೇ. ಕೋಇನ್ಸಿಡೆನ್ಸ್ ಅದೇನು ಈ ವೃತ್ತಿನ ಶುರು ಮಾಡಿದ್ಮೇಲೆ ಹೆಸರು ಇಟ್ಕೊಂಡಿರೋದೇನಿಲ್ಲ. ನಮ್ಮ ತಂದೆ ತಾಯಿ ಅವರು ನಾಮಕರಣ ಮಾಡಿರ್ತಕ್ಕಂಥವ್ರು ನಾಗಭೂಷಣ ಅಂತ ಹೇಳ್ಬಿಟ್ಟಂತ. ಬಟ್ ನಾನು ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು ಏನಿಲ್ಲ. ಸರಿ ಸರಿ ಸರಿ. ಓಕೆ. ಅದು ಹುಟ್ಟಿನಿಂದ ನನಗೆ ಈ ವೃತ್ತಿಯನ್ನು ನಾನು ಕಲ್ತಿಲ್ಲ. ನಾನು ಯಾವುದೋ ಒಂದು ಪ್ರೈವೇಟ್ ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ಕಂಪ್ನಿ ಕ್ಲೋಸ್ ಆದಮೇಲೆ ಈ ವನ್ಯಜೀವಿಗಳ ಮೇಲೆ ನನಗೆ ಭಾಳಷ್ಟು ಇಂಟ್ರೆಸ್ಟ್ ಇರೋದ್ರಿಂದ ಸೊ ಈ ವನ್ಯಜೀವಿ ರಕ್ಷಣಾ ಕಾರ್ಯದಲ್ಲಿ ಒಬ್ಬ ಗುರುಗಳನ್ನ ಹಿಡಿದೆ. ಅವ್ರ ಟ್ರೈನಿಂಗ್ ತೊಗೊಂಡು ಸೊ ಅವ್ರ ಮುಖಾಂತರ ನಾನು ಕಲ್ತು ಇವಾಗ ನಾನು ಇಂಡಿವಿಜುವಲ್ ಆಗಿ ಇದನ್ನ. ಆಮೇಲೆ ನಾನು ತಿಳಿದಂಗೆ ನೀವು ಹೊಸಕೋಟೆಗೆ ಬಂದಾಗಿಂದ ನೀವು ಹೊಸಕೋಟೆ ಒಳಗಡೆ ಮಾತ್ರ ನೀವು ಈ ಹಾವುಗಳು ಹಿಡಿಯೋಕೆ ಹೋಗ್ತಿತ್ತು, ಯಾರು ಕರೆದ್ರು ಹೋಗ್ತಿಲ್ಲ? ಇಲ್ಲ, ಸುಮಾರು 30 ವರ್ಷದಿಂದ ಈ ಕೆಲಸ ನಾನು ಮಾಡ್ತಾ ಇದ್ದೀನಿ, ಹಾವುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಕೆಲವೊಂದು NGOsಗಳಲ್ಲಿ ನಾನು ವಾಲಂಟರಿ ಮೆಂಬರ್ ಆಗಿದೆ. PFA ಅಂತ ಇರ್ಬೋದು, ಈಗ BBMP ಫಾರೆಸ್ಟ್ ಅಲ್ಲೂ ಕೂಡ ವಾಲಂಟರಿ ಆಗಿದ್ದೀನಿ ನಾನು. ಸೊ ಹಂಗಾಗಿ ಬೆಂಗಳೂರಲ್ಲಿ ಮೊದಲು ನಾನು ಈ ವೃತ್ತಿ ಕೆಲಸ ಶುರು ಮಾಡಿದಾಗ ಕೇವಲ 4 ಜನ ಮಾತ್ರ ಇದ್ರು ಹಾವುಗಳನ್ನ ಹಿಡ್ತಕ್ಕಂಥವ್ರು. ಸೊ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶ ಮತ್ತೆ ಔಟ್ಸ್ಕರ್ಟ್ಸ್ ಆಫ್ ದ ಬ್ಯಾಂಗ್ಳೂರ್ ಕೂಡ ನಾವೇ ಹೋಗಿ ರೆಸ್ಕ್ಯೂ ಮಾಡ್ತಾ ಇದ್ವಿ. ಸೊ ಇವತ್ತಿನ ದಿವಸ ನನಗೆ ತಿಳಿದಂಗೆ ಒಂದು 250-300 ಜನ ಮೇಲೆ ರೆಸ್ಕ್ಯೂವರ್ಸ್ಗಳು ಇವತ್ತಿನ ದಿವಸ ಟ್ರೈನ್ ಅಪ್ ಆಗಿದ್ದಾರೆ. ಸೊ ಹಾಗಾಗಿ ಇಡೀ ಬೆಂಗಳೂರು ನಾವು ಸುತ್ತಬೇಕು ಅಂತಕ್ಕಂಥದ್ದು ಇಲ್ಲ. ಇವತ್ತು ನಮಗೆ ಭಾರ ಕಮ್ಮಿ ಆಗಿದೆ. ಈಗ ಹೊಸಕೋಟೆ ಸರೌಂಡಿಂಗ್ಸ್ಗಳು ಸುತ್ತಮುತ್ತ ಪ್ರದೇಶದಲ್ಲಿ ಮಾತ್ರ ನಾನು ಇವತ್ತಿನ ದಿವಸ ನಾನು ಈ ಕೆಲಸನ. ಸರಿ, ಟ್ರೈನರ್ಸ್ ಇದ್ದಾರೆ ಅಂತ ಹೇಳಿದ್ರಿ. ಈ ಹಾವು ಹಿಡಿಬೇಕಾದ್ರೆ ಜನ ಹೇಳ್ತಾರೆ ಏನು ಗರುಡು ಮಚ್ಚೆ ಇರಬೇಕು ಹಾಗೆ ಹೀಗೆ ಅಂತ. ಮೂಢನಂಬಿಕೆಗಳು ಅಂತ ಹೇಳ್ತೀವಿ. ಏನು ಅದೊಂಥರ ಸೈಕಲಾಜಿಕಲಿ ಅವ್ರಿಗೆ ಸ್ಟ್ರಾಂಗ್ ಮಾಡೋದಕ್ಕೆ ಕೆಲವರು ನಾನಾ ರೀತಿಯಾದ ಹೇಳ್ತಾರೆ. ಗರುಡು ಮಚ್ಚೆ ಇರಬೇಕು, ಬೆಳ್ಳುಳ್ಳಿ ಹೊಟ್ಟೆ ಹಾಕಿದ್ರೆ ಹಾವು ಬರಲ್ಲ, ನಾಗದಾಳಿ ಸೊಪ್ಪಿನ ಗಿಡ ಹಾಕಿದ್ರೆ ಬರಲ್ಲ, ಇದೆಲ್ಲ ಹೇಳ್ತಾರೆ. ನಾಗದಾಳಿ ಸೊಪ್ಪಿನ ಗಿಡದ ಮೇಲೇನೆ ನಾಗರಾಹು ಒಂದು ಎಡೆ ಎತ್ಕೊಂಡು ಕೂತ್ಕೊಂಡಿತ್ತು. ಒಬ್ರು ಮನೇಲಿ ಕರೆದಿದ್ರು ಹಾವು ಹಿಡಿಯೋದಕ್ಕೆ ನನಗೆ. ಸೊ ಹಂಗಾಗಿ ಈ ಪಿತ್ರಾರ್ಜಿತ ಆಸ್ತಿತರ ತಲತಲಾಂತರಗಳಿಂದ ಮೂಢನಂಬಿಕೆಗಳು ಕೂಡ ನಮ್ಮ ತಾತ ಹೇಳಿದ್ದು, ನಮ್ಮಪ್ಪನಿಗೆ ನಮ್ಮಪ್ಪ ಹೇಳಿದ್ದು, ನನಗೆ, ನಾನು ನನ್ನ ಮಗನಿಗೆ ಹೇಳ್ತೀನಿ. ಈ ಥರ ಪಿತ್ರಾರ್ಜಿತ ಆಸ್ತಿ ಥರ ಜನರೇಷನ್ ಟು ಜನರೇಷನ್ ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಫ್ರಮ್ ಜನರೇಷನ್ ಟು ಜನರೇಷನ್ ಆಸ್ ಎ ರಿಸೀವ್ಡ್ ವಿಸ್ಡಮ್ ಅಂತ ಹೇಳ್ತೀವಿ ನಾವು. ಅಂದರೆ ನಾಗದಾಳಿ ಸೊಪ್ಪು ಗಿಡ ಇರಲಿ ಅಥವಾ ಬೆಳ್ಳುಳ್ಳಿ ಇರಲಿ, ಏನಿದ್ರು ಹಾವು ಬರೋದು ಬಂದೇ ಬರುತ್ತೆ. ಬೆಳ್ಳುಳ್ಳಿ ಗೋಡೌನ್ನಲ್ಲಿ ಹಾವು ಹಿಡಿದಿದ್ದೀನಿ ನಾನು. ಬೆಳ್ಳುಳ್ಳಿ ಗೋಡೌನಲ್ಲಿ 3000 ಮೂಟೆ ಇತ್ತು. ಇದು ಒಂದು ಹೊಸ ವಿಷಯ ಕೊಟ್ರಿ. ಒಂದೇ ಒಂದು ಹಾವುನ ಅವ್ರು ನೋಡಿದ್ದಾರೆ, ಮೂಟೆ ಎತ್ತವರು ಲೋಡ್ ಮಾಡೋ ಟೈಮಲ್ಲಿ. ನಾನು ನನ್ನನ್ನು ಕರೆಸಿ ಅಲ್ಲಿ 3000 ಮೂಟೆಗಳು ತೆಗೆದಾಗ ಒಂದು 9 ಹಾವು ಹಿಡಿದೆ ಅವತ್ತಿನ ದಿವಸ. ವಿಭಿನ್ನ ಜಾತಿ ಹಾವುಗಳು, 3 ಜಾತಿ ಹಾವುಗಳು ಹಿಡಿದೆ. ಮೊಟ್ಟೆ ಸಿಕ್ತು, ಮರಿಗಳು ಸಿಕ್ತು. ಅಂದ್ರೆ ಬೇರೆ ಬೇರೆ ಜಾತಿ ಹಾವುಗಳು ಅಲ್ಲಿ ಸಂಸಾರನೇ ಮಾಡ್ಕೊಂಡಿದೆ ಆ ಗೋಡೌನಲ್ಲಿ ಅಂತ ಹೇಳಿದ್ರೆ, ಹಾವು ಬಂದಿದ ತಕ್ಷಣ ಬೆಳ್ಳುಳ್ಳಿ ಹೊಟ್ಟೆ ಹಾಕ್ಬಿಟ್ರೆ ಹೊಟ್ಟೋಗುತ್ತೆ ಹಾಕ್ರಿ ಅಂತ ಯಾಕೆ ಹೇಳ್ತಾರೆ ಪುರಾತನರು ಆ ಥರ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮಾನಸಿಕವಾಗಿ ತನಗೆ ಧೈರ್ಯ ತುಂಬೋದಕ್ಕೆ. ಯಾಕಂದ್ರೆ ಮಕ್ಕಳು ಮರಿ ಹೆಣ್ಮಕ್ಳು ವಯಸ್ಸಾದವರು ಭಯ ಪಡ್ತಾರೆ ಹಾವು ಅಂದಿದ ತಕ್ಷಣ. ಅದು ಹೋಗ್ಲಿ, ಭಯ ಅನ್ನೋದು ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೋ ಒಂದು ವಸ್ತುನ ಅವತ್ತಿನ ದಿವಸ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಬೆಳ್ಳುಳ್ಳಿ ಹೊಟ್ಟೆ ಹಾಕಿ ಹೊಟ್ಟೋಗುತ್ತೆ ಅಂತ. ಹಾಗಾಗಿ ಅದು ಬೆಳ್ಳುಳ್ಳಿ ಹೊಟ್ಟಿಂದ ಏನೋ ಆ ಥರ ರಿಪಲೆಂಟ್ ಅಂತ ಏನಿಲ್ಲ ಸ್ನೇಹಿತರಿಗೆ. ಸರಿ ಸರಿ ಸರಿ. ಮತ್ತು ನೀವು ಈ ಹಾವುಗಳ ಹಿಡಿಯೋ ಒಂದು ಟೈಮಲ್ಲಿ ನಿಮಗೆ ಯಾವುದೇ ಒಂದು ಭಯ ಅನ್ನೋದಾಗಲಿ ಅಥವಾ ಇದಕ್ಕೆ ಪ್ರಿಪ್ರೇಷನ್ಸ್ ಯಾವ ಥರ ಮಾಡ್ಕೋತೀರಿ ನೀವು? ಪ್ರಿಪರೇಷನ್ಸ್ ಅಂತ ಏನಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರಿಪರೇಷನ್ ಅಂತ ನೋಡಿ. ಸ್ನೇಕ್ ಹುಕ್ ಇರಬೇಕು. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹೋಗಿ ಹಾವಿಗೆ ಕೈ ಹಾಕಬಾರ್ದು. ಸ್ನೇಕ್ ಹುಕ್ ಅಂತ ಇರುತ್ತೆ. ಆ ಹಿಡಿದ ಮೇಲೆ ಹಾವನ್ನ ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಬಿಡೋದು, ಇಲ್ಲ ಯಾವುದೋ ಒಂದು ಸಿಮೆಂಟ್ ಚೀಲದಲ್ಲಿ ಹಾಕ್ಬಿಡೋದು, ಇಲ್ಲಾಂದ್ರೆ ಯಾವುದೋ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ಬಿಡೋದು, ಈ ಥರದ್ದೆಲ್ಲ ಮಾಡ್ಕೊಡೋದು. ಅದಕ್ಕೆ ಒಂದು ಕಾಟನ್ ಬ್ಯಾಗ್ನ ಹೊಲಿಸಿ ಇಟ್ಕೊಂಡಿರ್ತೀವಿ ಪ್ರಿಪರೇಷನ್ ಆಗಿ. ಯಾವುದೇ ಕಾರಣಕ್ಕೂ ಆದಷ್ಟು ಹಾವನ್ನ ಕೈನಲ್ಲಿ ಮುಟ್ದಿರ ಅದೇ ಹಂಗೆ ನಾವು ಹಿಡಿತಕ್ಕಂಥ ಒಂದು ಕಲೆನ ನಾವು ಕಲ್ತ್ಕೊಂಡಿರ್ತೀವಿ. ಒಂದು. ಎರಡನೇದು ಭಯ ಅಂತ ಕೇಳಿದ್ರಿ ನೀವು. ನಾವು ಭಯ ಪಟ್ರೆ ಹಾವು ಹಿಡಿಯೋಕ್ಕಾಗಲ್ಲ. ನಾವು ಒಂದು ಮನುಷ್ಯ ಅಂತ ಹೇಳಿದ್ರೆ ಒಂದು 30 ಮುಂಗುಸಿ ಸೈಜ್ ಇರ್ತೀವಿ ನಾವು. 30 ಮುಂಗುಸಿ ಒಂದು ಹಾವನ್ನ ಅಟ್ಯಾಕ್ ಮಾಡಕ್ ಹೋದ್ರೆ ಯಾವ ರೀತಿ ಒಂದು ಹಾವು ಭಯ ಪಡುತ್ತೋ ಆ ರೀತಿ ಒಬ್ಬ ಮನುಷ್ಯನ ನೋಡಿದ್ರೆ ಅದಕ್ಕೆ ಭಯ ಪಡುತ್ತೆ. ಯಾಕೆಂದ್ರೆ ವಿ ಆರ್ ಈಕ್ವಲ್ ಟು 30 ಮಂಗೂಸ್. ಸೊ ಹಾವು ನಮ್ಮ ದೇಶದಲ್ಲಿ ಯಾವುದೇ ಹಾವಿದ್ರೂ ತಾನಾಗೆ ಸ್ವತಃ ಬಂದು ಯಾವುದೇ ಮನುಷ್ಯನಿಗೆ ಕಚ್ಚಬೇಕು ಅನ್ನೋ ಉದ್ದೇಶ ಅದಕ್ಕಿರೋದೇ ಇಲ್ಲ. ಆಕ್ಸಿಡೆಂಟಲ್ ಬೈಟ್ ಅಂತ ಹೇಳ್ತೀವಿ, ಅನಾಹುತವಾಗಿ ಕಚ್ಚುತ್ತೆ.
ನಮ್ಮ ಒಂದು ಏನ್ ಹೇಳ್ತಾರೆ ಇರ್ರೆಸ್ಪಾನ್ಸಿಬಲ್ ಆಗಿ ನಾವು ಇರ್ತೀವಿ. ಅಕ್ಕಪಕ್ಕದಲ್ಲೆಲ್ಲ ಗಾರ್ಬೇಜ್ಗಳು ಹಾಕೊಂಡಿರ್ತೀವಿ, ಅಕ್ಕಪಕ್ಕ ಖಾಲಿ ಸೈಟ್ ಇದ್ರೆ ಸಾಕು ಕಸ ಕಡ್ಡಿ ತಗೊಂಡೋಗಿ ಬಿಸಾಕ್ತಿವಿ. ಅಲ್ಲಿ ರೋಡೆಂಟ್ಸ್ಗಳು ಡೆವಲಪ್ ಆಗುತ್ತೆ, ಇಲಿಗಳು ಬೆಳವಣಿಗೆ ಆಗುತ್ತೆ. ಇಲಿಗಳನ್ನ ತಿನ್ನೋದಕ್ಕೆ ಹಾವುಗಳು ಬಂದು ವಾಸ ಮಾಡುತ್ತೆ ಅಲ್ಲಿ. ಸೊ ಇಟ್ಸ್ ಎ ಚೈನ್. ಸೊ ನರೇಂದ್ರ ಮೋದಿ ಅವರು ಒಬ್ಬರು ಮಾತ್ರ ಸ್ವಚ್ಛ ಭಾರತ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಿದ್ರೆ ಮಾತ್ರನೇ ನಮ್ಮ ದೇಶನ ನಾವು ಸ್ವಚ್ಛ ಮಾಡ್ಲಿಕ್ಕಾಗುತ್ತೆ. ಅಂದರೆ ನೀವು ಹೇಳ್ತಾ ಇರೋದು ಕೇಳಿದಾಗ ನನಗೇನಂತು ಅಂದರೆ ಒಂದು ಹಾಡು ಜ್ಞಾಪಕಕ್ಕೆ ಬಂತು, ಹಾವಿಗೆ ಮುಂಗುಸಿ ಉಂಟು, ಆನೆಗೆ ಸಿಂಹ ಉಂಟು ಅಂತ. ಹಾಗೆ ಹಾಗೆ ಇಲಿ ಕೂಡ ಇರುತ್ತೆ. ಹಾವು ಬಂತು ಅಂತಂದರೆ ಅಯ್ಯೋ ಇಲಿ ಇತ್ತು ಅಂದರೆ ಹಾವು ಬರುತ್ತೆ ಅನ್ನೋದಾಯ್ತು. ಹೌದು, ಇದೇನಂದರೆ ಪ್ರತಿಯೊಂದು ಜೀವ ಜಂತುಗಳು, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ರೆಪ್ಟೈಲ್ಸ್ ಇರ್ಬೋದು, ಆಂಫಿಬಿಯನ್ಸ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಪ್ರತಿಯೊಂದೂ ಈ ಭೂಮಿ ಮೇಲೆ ಪರಿಸರ ಸಮತೋಲನ ಮಾಡತಕ್ಕಂಥ ಒಂದು ಪ್ರಮುಖ ಪಾತ್ರ ಅದದೇ ವಹಿಸ್ಕೊಂಡಿರುತ್ತೆ. ವೇಸ್ಟ್ ಆಗಿರ್ತಕ್ಕಂಥದ್ದು ಈ ಭೂಮಿ ಮೇಲೆ ಒಂದು ಪ್ರಭೇದ ಅಂತ ಹೇಳಿದ್ರೆ ಅದು ಮನುಷ್ಯ ಜನ್ಮ ಮಾತ್ರ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ನಾವೇ ಇಲ್ದಿರೋ ಹಾನಿ ಮಾಡ್ತಕ್ಕಂಥದ್ದು, ಪರಿಸರ ಹಾನಿ ಮಾಡ್ತಾ ಇರ್ತೀವಿ ನಾವು, ಈ ಪ್ರಾಣಿ ಪಕ್ಷಿಗಳನ್ನ ಕೊಲ್ತಾ ಇರ್ತೀವಿ ನಾವು, ಡಿಫಾರೆಸ್ಟೇಷನ್ ಮಾಡ್ತಾ ಇರ್ತೀವಿ, ಅದರ ಹ್ಯಾಬಿಟೇಟ್ಸ್ನ ಹೋಗ್ಬಿಟ್ಟು ನಾವು ಆಕ್ರಮಿಸ್ಕೊತಾ ಇದ್ದೀವಿ. ಸರ್ ನಮ್ಮ ಮನೆ ಹಾವು ಬಂದ್ಬಿಟ್ಟಿದೆ, ಅರ್ಜೆಂಟಾಗಿ ಬನ್ನಿ ಅಂತಾರೆ. ನಾನು ಒಂದೇ ಮಾತಲ್ಲಿ ಹೋಗಿ ಅವ್ರು ಕನ್ವಿನ್ಸ್ ಮಾಡಿದ್ದೇನೆಂದ್ರೆ, ಹಾವು ನಿಮ್ಮ ಮನೆಗೆ ಬಂದಿಲ್ಲ, ಹಾವು ಇರ್ತಕ್ಕಂಥ ಆವಾಸ ಸ್ಥಳನ ಇವತ್ತಿನ ದಿವಸ ನಾವು ಲೇಔಟ್ ಆಗಿ ಫಾರ್ಮ್ ಮಾಡ್ಕೊಂಡ್ಬಿಟ್ಟು ನಾವು ಹೋಗಿ ಅದ್ರ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇದು ವಲಸೆ ಪ್ರಾಣಿಗಳಲ್ಲ, ಒಂದು ಟೆರಿಟೋರಿಯಲ್ ಸ್ಪೀಶೀಸ್ ಅಂತ ಹೇಳ್ತೀವಿ, ಮೈಗ್ರೇಟಿವ್ ಸ್ಪೀಶೀಸ್ ಅಲ್ಲ. ನಾವು ಹೋಗಿ ಅದ್ರ ಜಾಗನ ಆಕ್ಯುಪೈ ಮಾಡ್ಕೊಂಡಿದ ತಕ್ಷಣ ಅದು ಬೇರೆ ಎಲ್ಲೋ ಬೇರೆ ಊರಿಗೆ ಅದು ಹೋಗಿ ವಲಸೆ ಹೋಗ್ತಕ್ಕಂಥ ಪ್ರಾಣಿ ಅಲ್ಲ, ಅದು ಒಂದು ಟೆರಿಟರಿ ಫಾರ್ಮ್ ಮಾಡ್ಕೊಂಡಿರುತ್ತೆ, ಈ ಬೌಂಡ್ರಿನಲ್ಲಿ ಇರುತ್ತೆ. ಹಾವು ನಿಮ್ಗೇನು ಮಾಡಬಾರ್ದಂದ್ರೆ ನೀವೇನು ಮಾಡಬೇಡಿ ಹಾವಿಗೆ ಅಷ್ಟೇನೇನೆ ಅನ್ನೋ ಒಂದು. ಇದು ನೋಡಿ, ನಮ್ಮ ದೇಶದಲ್ಲಿ ಸುಮಾರು 300 ಜಾತಿ ಹಾವುಗಳಿದ್ದಾವೆ. ಈ 300 ಜಾತಿ ಹಾವಿನಲ್ಲಿ 65 ಜಾತಿ ಹಾವುಗಳು ಮಾತ್ರನೇ ವಿಷಪೂರಿತ. ಆದ್ರೆ 300 ಜಾತಿ ಹಾವು ನೋಡಿದ್ರು ನಾವು ಭಯ ಪಡ್ತೀವಿ, ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಈ 65 ವೆರೈಟಿ ಹಾವುಗಳಲ್ಲಿ ನಮ್ಮ ಮನುಷ್ಯನ ಆವಾಸ ಸ್ಥಳಗಳೆಲ್ಲ ಆ ಆಸುಪಾಸಿನಲ್ಲಿ ಇರ್ತಕ್ಕಂಥ ಹಾವುಗಳು ಅಂತ ಹೇಳಿದ್ರೆ ಅದನ್ನ ಬಿಗ್ 4 ಸ್ನೇಕ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. 4 ಪ್ರಭೇದ ಹಾವುಗಳು. ಆ 4 ಜಾತಿ ಹಾವುಗಳಿಂದ ನಮ್ಮ ದೇಶದಲ್ಲಿ ಹಾವು ಕಡಿತದಿಂದ ಸುಮಾರು 58ರಿಂದ 60 ಸಾವಿರ ಜನ ಮರಣ ಹೊಂದುತ್ತದೆ. ಆದರೆ ಇವತ್ತಿನ ದಿವಸ 58,000 ಜನ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಹಾವುಗಳು ಅಂತ ಹೇಳಿದ್ರೆ ಕೇವಲ 4 ಹಾವುಗಳು. ಆ 4 ಹಾವುಗಳನ್ನ ಮಾತ್ರ ಮೆಡಿಕಲಿ ಸಿಗ್ನಿಫಿಕೆಂಟ್ ಸ್ನೇಕ್ಸ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಬಿಗ್ 4 ಅಂತ ಕರಿತೀವಿ. ಆ ಬಿಗ್ 4 ಸ್ನೇಕ್ಸ್ಗಳು ಯಾವುದು ಅಂತ ಹೇಳಿದ್ರೆ ಒಂದು ಕೋಬ್ರಾ ಅಂತ ಹೇಳ್ತೀವಿ. ನೋಡಿ, ಇದನ್ನ ಸ್ಪೆಕ್ಟಕಲ್ಡ್ ಕೋಬ್ರಾ, ಇಂಡಿಯನ್ ಸ್ಪೆಕ್ಟಕಲ್ಡ್ ಕೋಬ್ರಾ ಅಂತ ಕರೀತಾರೆ. ಇದನ್ನ ಅಂದ್ರೆ ನಾಗರ ಹಾವು ಅಂತ ಕನ್ನಡದಲ್ಲಿ ಕರೀತಾರೆ. ಆ ಬಿಗ್ 4 ಸ್ನೇಕ್ಸ್ ಅಲ್ಲಿ ಇದು ಒಂದು ನಾಗರ ಹಾವು ಅಂತ ಹೇಳ್ಬಿಟ್ಟ. ಸೊ ಎರಡನೇ ಹಾವು ಬಂದ್ಬಿಟ್ಟು ಅದ್ರೊಳಗಡೆ ನಿಮ್ಗೆ ಸಾಸ್ಕೇಲ್ಡ್ ವೈಪರ್ ಅಂತ ಕರಿತೀವಿ, ಗರಗಸ ಮಂಡಲದ ಹಾವು ಅಂತ ಕರೀತಾರೆ. ನೋಡಿ, ಈ ತರ ಕರಗಸ ಮಂಡಲ ಹಾವು ಅಂತ, ಸಾಸ್ಕೇಲ್ಡ್ ವೈಪರ್ ಅಂತ. ಸಾಸ್ಕೇಲ್ಡ್ ಅಂತ ಇದಕ್ಕೆ ಹೆಸರು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಅದ್ರ ಮೈ ಮೇಲೆ ಇರ್ತಕ್ಕಂಥ ಚರ್ಮ, ಸ್ಕೇಲ್ಸ್ ಅಂತ ಏನ್ ಹೇಳ್ತೀವಿ, ಆ ಸ್ಕೇಲ್ಸ್ ಬಂದ್ಬಿಟ್ಟು ಗರಗಸದ ಹಲ್ಲಿನ ರೀತಿಯಲ್ಲಿ ಇರುತ್ತೆ, ಒರಟೊರಟಾಗಿರುತ್ತೆ. ಸೊ ಹಂಗಾಗಿ ಅದನ್ನ ಗರಗಸದ ಉರಿಮಂಡಲದ ಹಾವು ಅಂತ ಕರಿತೀವಿ ನಾವು. ಮೂರನೇದು ಬಂದ್ಬಿಟ್ಟು ಬಿಗ್ 4 ನಲ್ಲಿ ಬಂದ್ಬಿಟ್ಟು ಕಾಮನ್ ಕ್ರೇಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಇದನ್ನ ಕಟ್ ಹಾವು ಅಂತ ಕರೀತಾರೆ ಕನ್ನಡದಲ್ಲಿ. ಇದು ಕೂಡ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ. ಇದು ಕಚ್ಚೋದೇ ಗೊತ್ತಾಗೋದಿಲ್ಲ ಮನುಷ್ಯನಿಗೆ. ಯಾವಾಗ ಒಂದ್ಸಲ ಕಚ್ಚುತ್ತೆ, ಮತ್ತೆ ಅರ್ಲಿ ಸಿಂಪ್ಟಮ್ಸ್ ಕೊಡೋದಿಲ್ಲ ಬೇಗ. ಮನುಷ್ಯನಿಗೆ ನಾಗರಾವು ಮಂಡಲ ಮತ್ತೊಂದು ಕಚ್ಚಿದ್ರೆ ಅವ್ನಿಗೆ ಉರಿ ಆಯ್ತು, ಕಣ್ಮಂಜಾಯ್ತು, ಹೊಟ್ಟೆ ನೋವು ಬಂತು, ಇಲ್ಲ ರಕ್ತಸ್ರಾವ ಆಗ್ತಾ ಇದೆ ಅಂತ ಒಂದು ಸಿಂಪ್ಟಮ್ಸ್ಗಳು ತೋರಿಸುತ್ತೆ. ಈ ಹಾವು ಆ ರೀತಿ ತೋರಿಸೋದಿಲ್ಲ. 4ನೇ ಹಾವು ಬಿಗ್ 4 ನಲ್ಲಿ ಇದು ಮೋಸ್ಟ್ ಡೇಂಜರಸ್ ಸ್ನೇಕ್ ಅಂತ ಹೇಳ್ತೀವಿ. ನೋಡಿ, ಇದನ್ನು ಕೊಳಕ ಮಂಡಲ ಅಂತ ಹೇಳ್ತಾರೆ. ಇದಕ್ಕೆ ರಸಲ್ಸ್ ವೈಪರ್ ಅಂತ ಕರಿತೀವಿ ನಾವು ಈ ಹಾವನ್ನ. ಈ 4 ಹಾವುಗಳು ಯಾವುದೇ ಕಡಿಲಿ ಯಾರೇನು ಆತಂಕ ಪಡ್ತಕ್ಕಂಥ ವಿಷಯ ಏನಿಲ್ಲ. ಪ್ರತಿಯೊಂದು ಈ 4 ಹಾವುಗಳಿಗೂ ನಮ್ಮ ದೇಶದಲ್ಲಿ ಆಂಟಿಡೋಟ್ಸ್ ಅಂತ ಏನು ಹೇಳ್ತೀವಿ, ASV ಅಂತ ಇಂಜೆಕ್ಷನ್ ಏನು ಹೇಳ್ತೀವಿ, ಆ ಇಂಜೆಕ್ಷನ್ಸ್ನ ತಯಾರಿ ಮಾಡಿಟ್ಟಿದ್ದಾರೆ. ಫ್ರಮ್ ದ PHC ಲೆವೆಲ್, PHC ಲೆವೆಲಿಂದ ಹೈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಕಡೆ ಸಪ್ಲೈ ಇರೋದ್ರಿಂದ ಯಾರು ಆತಂಕ ಪಡುವಂಥದ್ದೇನಿಲ್ಲ. ಹಾವು ಕಡಿದ್ರೆ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋದ್ರೆ ಸಾಕು, ಅವ್ನ ಪ್ರಾಣ ಉಳಿಯುತ್ತೆ. 58,000 ಜನ ಸಾಯ್ತಕ್ಕಂಥ. ಕೊನೆ 2 ಕ್ವಶನ್ ಕೇಳ್ತೀನಿ, ಹೇಳಿ ಸರ್. ಎಲ್ಲ ಹಾವುಗಳಿಗೂ ಒಂದೇ ಆಂಟಿವಿನಮ್ ಇಂಜೆಕ್ಷನ್ ಅಥವಾ ಬೇರೆ ಬೇರೆ? ನಮ್ಮ ದೇಶದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಮೋನೋವೆಲೆಂಟ್ ಸೆರಮ್ ಅಂತ ಇಲ್ಲ ನಮ್ಮಲ್ಲಿ. ಮೋನೋ ಮೀನ್ಸ್ ಸಿಂಗಲ್, ಪರ್ಟಿಕ್ಯುಲರ್ ಸ್ನೇಕ್ಗೆ ಪರ್ಟಿಕ್ಯುಲರ್ ಆಂಟಿಡೋಟ್ ಅಂತ. ನಮ್ಮ ದೇಶದಲ್ಲಿ ತಯಾರಿ ಮಾಡಿರ್ತಕ್ಕಂಥದ್ದು ಪಾಲಿವೆಲೆಂಟ್ ಸೆರಮ್ ಅಂತ ಹೇಳ್ಬಿಟ್ಟಂತ. ಈ ಪಾಲಿವೆಲೆಂಟ್ ಸೆರಮ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಬಿಗ್ 4 ಸ್ನೇಕ್ಸ್ ಅಂತ ನಾನು ಯಾವ್ದ್ರಿಂದ ಮನುಷ್ಯನ ಪ್ರಾಣಹಾನಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ 4 ಹಾವುಗಳ ವಿಷನ ತೆಗೆದು ಕುದುರೆಗೆ ಇಂಜೆಕ್ಷನ್ ಕೊಟ್ಟು ಕುದುರೆಯಿಂದ
ಸೆರಮ್ನ ಡ್ರಾ ಮಾಡಿಕೊಂಡು ಅಲ್ಲಿ ಆಂಟಿಬಾಡೀಸ್ನ ಡೆವಲಪ್ ಆಗೋ ರೀತಿಯಲ್ಲಿ ಮಾಡಿ ಅದು ಆ ಸೆರಮ್ನೇ ASV ಅಂತ ಇಂಜೆಕ್ಷನ್ನ ತಯಾರಿ ಮಾಡ್ತಕ್ಕಂಥ ತಯಾರಿ ಘಟಕಗಳಿದೆ, ಅಲ್ಲಿ ತಯಾರಿ ಮಾಡಿಬಿಟ್ಟು ಅವರು ಅದನ್ನ ಮನುಷ್ಯನಿಗೆ ಕೊಡ್ತಕ್ಕಂಥದ್ದು. ಸೊ ನಮ್ಮಲ್ಲಿ 4 ಹಾವುಗಳಿಗೆ ಯಾವುದೇ ಹಾವು ಕಚ್ಚಿದ್ರು ಕೂಡ ಈ 4 ಹಾವಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಔಷಧಿ ನಮ್ಮಲ್ಲಿ ಇರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಈ ಹಾವಿಗೆ ಈ ಔಷಧಿ ಅಂತ ಯಾವುದೂ ಇಲ್ಲ. ಭಾಳ ಸಂತೋಷ ಆಯಿತು ನೀವು ಬಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ಒಂದೇ ಒಂದು ಕ್ವಶನ್ನು ಹೇಳಿ ಸರ್. ಈ ಹಾವು ಕಡಿದಾಗ ಮನುಷ್ಯರು ಎಷ್ಟು ಗಾಬರಿ ಆಗಬೇಕು ಅಥವಾ ಏನು ಮಾಡಬೇಕು ಏನು ಮಾಡಬಾರ್ದು, ಅವ್ರ ಕಡೆಯಿಂದ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಏನಿರಬೇಕು? ನೋಡಿ, ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ಯಾವ ಹಾವುಗಳನ್ನು ನಮ್ಮನ್ನು ಕಚ್ಚಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಕಚ್ಚೋದಿಲ್ಲ. ನಮ್ಮ ಸರೌಂಡಿಂಗ್ಸು ಕ್ಲೀನ್ನೆಸ್ ಇರೋಲ್ಲ, ಪ್ರಾಪರ್ ಲೈಟಿಂಗ್ ಇರೋದಿಲ್ಲ, ನಾವೇನೋ ಆಟ ಆಡ್ತಾ ಇರ್ತಾರೆ ಮಕ್ಕಳು, ಅವ್ರಿಗೆ ಗೊತ್ತಿರೋದಿಲ್ಲ, ಬುಷಿ ಏರಿಯಾದಲ್ಲಿ ನಾವು ಕೈ ಹಿಡಿಬೇಡ ಅಂತ ನಾವು ಎಜುಕೇಟ್ ಮಾಡಬೇಕು, ಮಾಡಿರೋಲ್ಲ. ಅಕಸ್ಮಾತಾಗಿ ಯಾರಿಗಾದರೂ ರೈತರಿಗೆ ಇರ್ಬೋದು, ಸಾಮಾನ್ಯವಾದ ವ್ಯಕ್ತಿ ಯಾರಿಗೇ ಇರ್ಬೋದು, ಹಾವು ಕಡಿತ ಆದಾಗ ಡೋಂಟ್ ಗೆಟ್ ಪ್ಯಾನಿಕ್ಡ್ ಅಂತ ಹೇಳ್ತೀವಿ, ಗಾಬರಿ ಆಗಬೇಡಿ. 50% ಜನ ಇವತ್ತಿನ ದಿವಸ ಸಾಯ್ತಕ್ಕಂಥ ಜನ ಬಂದ್ಬಿಟ್ಟು ಗಾಬರಿಯಿಂದ ಶಾಕ್ ಆಗಿ ಸಾಯ್ತಕ್ಕಂಥ ಜನಗಳು ಜಾಸ್ತಿ ಇದ್ದಾರೆ. ನನಗೇನು ಆಗೋದಿಲ್ಲಪ್ಪ, ಹಾಸ್ಪಿಟ್ಲಿಗೆ ಹೋದರೆ ನನಗೆ ಮೆಡಿಸಿನ್ ಇದೆ ಅಂತಕ್ಕಂಥ ತನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಯಾರು ಹಾವು ಕಡಿತದಿಂದ ಸಾಯ್ತಕ್ಕಂಥ ಅವಶ್ಯಕತೆ ಇಲ್ಲ, ಸಂಭವ ಬರೋದಿಲ್ಲ. ಒಂದು. ಎರಡನೇದು ಬಂದ್ಬಿಟ್ಟು ಎಲ್ಲಿ ಹಾವು ಕಚ್ಚಿದೆ ಆ ಜಾಗದಲ್ಲಿ ಯಾವ ಹಾವು ಕಚ್ಚಿತು, ಎಲ್ಲಿದೆ ಹಾವು ಅಂತ ಹುಡ್ಕೊಂಡು ಹೋಗೋದು, ಅದನ್ನ ಹೊಡೆಯೋಕೆ ಹೋಗೋದು, ಹಿಡಿಯೋಕೆ ಹೋಗೋದು, ಡಾಕ್ಟ್ರಿಗೆ ನನಗೆ ಹಾವು ಯಾವುದು ಅಂತ ತೋರಿಸ್ಬೇಕು ಅಂತ ಹೇಳ್ಬಿಟ್ಟಂಥ ಪ್ರಯೋಗಗಳಲ್ಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಸೆಕೆಂಡ್ ಬೈಟ್ ಆಗೋಂಥ ಚಾನ್ಸಸ್ಗಳು ಆ ಟೈಮಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಯಾವುದೇ ವೈದ್ಯನಿಗೆ ಯಾವ ಹಾವು ಕಚ್ಚಿತು ನೀವು ಅಂತ ಹೋಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಸಿಂಪ್ಟಮ್ಸ್ನ ನೋಡಿ ಡಾಕ್ಟ್ರು ಏನು ಸಿಂಪ್ಟಮ್ಸ್ ಬರ್ತಾ ಇದೆ, ಯಾಕಂದ್ರೆ ನ್ಯೂರೋಟಾಕ್ಸಿನ್, ಹಿಮೋಟಾಕ್ಸಿನ್ ಅಂತ ಹೇಳಿರುತ್ತೆ. ನ್ಯೂರೋಲಾಜಿಕಲ್ ಸೈನ, ಹಿಮೋಲಾಜಿಕಲ್ ಸೈನ್ ಏನು ಎಫೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಅವರು ನಿಮಗೆ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ. ಆದರೆ ತನ್ನ ಪ್ರಾಣವನ್ನು ಉಳಿಸೋದಕ್ಕೆ ಇರ್ತಕ್ಕಂಥದ್ದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಕೂಡ WHO ಇಂದ ಅಪ್ರೂವ್ಡ್ ಆಗಿರ್ತಕ್ಕಂಥ ಮೆಡಿಸಿನ್ನು ASV ಅಂತ ಏನು ಹೇಳಿದೆ, ಆಂಟಿ ಸಿರಮ್ ವೆನಮ್ ಅಂತ ಹೇಳ್ಬಿಟ್ಟು ಅದೇ ಔಷಧಿ ಇರೋದ್ರಿಂದ ಯಾರಿಗೂ ಆತಂಕ ಪಡುವಂಥದ್ದಿಲ್ಲ. ಕಚ್ಚಿರ್ತಕ್ಕಂಥ ವ್ಯಕ್ತಿ ಓಡಬಾರ್ದು. ಆ ಟೈಮಲ್ಲಿ ಇಮ್ಮೊಬಲೈಸ್ ದ ಬಿಟನ್ ಪಾರ್ಟ್ ಅಂತ ಹೇಳ್ತೀವಿ. ಕಟ್ ಮಾಡಕ್ಕೆ ಹೋಗಬೇಡಿ, ಆ ಜಾಗನ ಸಕ್ ಮಾಡಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಟೈಟಾಗಿ ತೊಗೊಂಡು ಯಾವುದೋ ದಾರ ಹಾಕ್ಬಿಟ್ಟು ಸುತ್ತಬಿಡ್ತಾರೆ, ಕೆಲವರು ಗೊತ್ತಿಲ್ಲದಂಗೆ ಕಟ್ಬಿಡ್ತಾರೆ, ಅದನ್ನು ಕಟ್ಟಕ್ಕೆ ಹೋಗಬೇಡಿ ನೀವು. ಫಸ್ಟ್ ಧೈರ್ಯ ತಗೊಳ್ಳಿ, ಪ್ಯಾನಿಕ್ ಆಗಬೇಡಿ. ರಶ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್ ವೇರ್ ಆಂಟಿಡೋಟ್ಸ್ ಆರ್ ಅವೈಲಬಲ್. ನೀವು ಯಾವುದನ್ನ ಹಾವು ತುಂಬ ಇರ್ತಕ್ಕಂಥ ಜಾಗಗಳಿಂದ ವಾಸ ಮಾಡ್ತಾ ಇದ್ರೆ ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಯಾವ ದವಾಖಾನೆಯಲ್ಲಿ ನನಗೆ ASV ಇಂಜೆಕ್ಷನ್ಸ್ಗಳಿದೆ, ಸ್ನೇಕ್ ಬೈಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಕ್ಕಂಥದ್ರ ಅರಿವು ಮೊದಲೇ ನಿಮಗಿತ್ತು ಅಂದರೆ ನೀವು ಯಾವುದೇ ಸಮಯನ ವೇಸ್ಟ್ ಮಾಡ್ದಂಗೆ ಆ ಟೈಮಲ್ಲಿ ತಕ್ಷಣ ಹೋಗ್ಬೋದು ಹಾಸ್ಪಿಟ್ಲಿಗೆ. ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಹಾಸ್ಪಿಟ್ಲಿಗೆ ಹೋದರೆ ಗ್ಯಾರಂಟಿ ಸರ್ವೈವಲ್ ಚಾನ್ಸಸ್ ಆರ್ ಮೋರ್. ಥ್ಯಾಂಕ್ ಯು ಸರ್. ಮಾಹಿತಿ ತಿಳಿದುಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ನಾನೇ ನಿಮ್ಮ ಮನೆಗೆ ಬರಬೇಕು ಅಂತ ಇದ್ದೆ, ಏನೋ ನೀವು ನಮ್ಮ ಮನೆಗೆ ಬಂದಿದ್ದು ಭಾಳ ಖುಷಿ ಆಯಿತು. ಭಾಳ ಥ್ಯಾಂಕ್ಸ್. ನಿಮ್ಮ ಸರ್ವಿಸ್ ಹೀಗೆ ಮುಂದುವರಿಲಿ, ಸೇವೆ ಕೊಡ್ತಾ ಇರಿ. ಅಂದಾಗೆ ನೀವು ಏನು ಚಾರ್ಜ್ ಮಾಡ್ತೀರಿ ಒಂದು ಹಾವು ಹಿಡಿಯೋಕ್ಕೆ? ಇದು ಚಾರ್ಜಸ್ ಅಂತ ಏನಿರೋದಿಲ್ಲ, ಇದು ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ನಾವು ಮಾಡ್ತಾ ಇರ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ, ನಾವು ಮನುಷ್ಯರು ಅಂತ ಕನ್ಸಿಡರ್ ಮಾಡಿ ಅವ್ರು ಬಂದಿದ್ದಾರಪ್ಪ, ಅವ್ರು ಹೋಗ್ಬೇಕು, ತಗೊಂಡೋಗಿ ಅರಣ್ಯ ಪ್ರದೇಶದಲ್ಲಿ ಇದನ್ನು ಬಿಡಬೇಕು ಅಂತೇಳಿ ತಾವಾಗೆ ವಾಲಂಟಿಯರ್ ಆಗಿ ಎಷ್ಟೋ ಜನ ಕೊಟ್ಟರೆ ಬೇಡ ಅನ್ನಲ್ಲ, ಯಾರಿಗೂ ಫೋರ್ಸ್ ಮಾಡಿ ಕೊಡು ಅಂತ ನಾವು ಕೇಳಲ್ಲ ಸರ್. ಈ ಒಂದು ವಿಡಿಯೋನ ನಾನು ನನ್ನ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲೇ ಹೋದರೂ ಕೂಡ ನೀವು ಫ್ರೀಯಾಗೂ ಮಾಡ್ತೀರಾ, ಅವ್ರು ಚಾರ್ಜ್ ಕೊಟ್ಟರೆ ಇಸ್ಕೋತೀರಾ. ಸಂತೋಷ. ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇರಲಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಕಟ್ ಮಾಡ್ಕೊಳ್ಳೋಣ ಬಿಡಿ.